ದುಃಖದಿಂದ ತಲೆಯ ಮೇಲೆ ಕೈಯಿಟ್ಟು ಚಿಂತಿಸಿದ ಧರ್ಮನಂದನ. ದ್ರೋಣನ ಈ ವ್ಯೂಹವನ್ನ ಭೇದಿಸಿ ಒಳಹೊಕ್ಕು ಕಾದಿ ಮರಳಲು ರಾಮನರಿವನು ಕೃಷ್ಣನರಿವನು ಸೀಮೆಯಲಿ ಕಲಿಪಾರ್ಥನರಿವನು ಭೂಮಿಪತಿಗಳೊಳು ಉಳಿದ ಸುಭಟರಿಗರಿಬುದಿಲ್ಲ ಭೂಮಿಪತಿಗಳೊಳು ಉಳಿದ ಸುಭಟರಿಗರಿಬುದಿಲ್ಲೆಂದ. ನನಗೆ ತಿಳಿದಂತೆ ಈ ವ್ಯೂಹವನ್ನ ಭೇದಿಸಿ ಒಳಹೊಕ್ಕು ಕಾದುವರು ಮೂವರೇ. ರಾಮನರಿವನು ಕೃಷ್ಣನರಿವನು ಸೀಮೆಯಲಿ ಕಲಿಪಾರ್ಥನರಿವನು ಭೂಮಿಪತಿಗಳೊಳು ಉಳಿದ ಸುಭಟರಿಗರಿಬುದಿಲ್ಲೆಂದ. ಬಲರಾಮ ಬಲ್ಲ, ಶ್ರೀಕೃಷ್ಣ ಬಲ್ಲ, ಪಾರ್ಥ ಬಲ್ಲ. ಮಿಕ್ಕ ವೀರರಿಗೆ ಇದು ಅಸಾಧ್ಯ. ಇನ್ನು ಈ ವ್ಯೂಹವನ್ನು ಭೇದಿಸಿ ಒಳ ಹೊಗಲು ತಿಳಿದು ಹೊರಬರಲು ತಿಳಿಯದವನು ಒಬ್ಬ ಇದ್ದಾನೆ. ಅವನು ನಮ್ಮ ಪಾರ್ಥನ ಕುಮಾರ ವೀರ ಅಭಿಮನ್ಯು. ಹೊಗಲು ಬಲ್ಲನು ಹೊಕ್ಕವನು ಕೆರದೆಗೆಯಲರಿಯನು ವೀರ ಪಾರ್ಥನ ಮಗನು ವೀರ ಪಾರ್ಥನ ಮಗನು ಹೊಗಲು ಬಲ್ಲನು ಹೊಕ್ಕವನು ಕೆರದೆಗೆಯಲರಿಯನು ಮತ್ತೈದನೆಯ ಸುಭಟರ ಕಾಣೆ ನಾನೆನುತ. ಈ ನಾಲ್ವರನ್ನ ಬಿಟ್ಟು ಐದನೆಯವನನ್ನ ನಾ ಕಾಣೆ. ಹೀಗೆ ಅತೀವ ದುಗುಡದಿಂದ ತಲೆಯ ಮೇಲೆ ಕೈಯಿಟ್ಟು ಚಿಂತಾಕ್ರಾಂತನಾಗಿ ಧರ್ಮರಾಜ ಕುಳಿತಿದ್ದಾಗ ಅಗಿವ ಚಿಂತೆಯೊಳು ಅರಸ ಕದನದ ದುಗುಡ ಭಾರದಲಿರಲು ಮುಂಗೈನಿಗಳವನು ತಿರುಹುತ್ತ ನಸುನಗುದೆದ್ದನಭಿಮನ್ಯು. ಬಿಲ್ಲನ್ನ ಹಿಡಿದು ಬಾಣವನ್ನ ಬಲಗೈಯಿಂದ ತಿರುಗಿಸುತ್ತ ಉತ್ಸಾಹದಿಂದ ದೊಡ್ಡಪ್ಪನಲ್ಲಿಗೆ ನಡೆದು ಬಂದ ಅಭಿಮನ್ಯು. ರಾಜ ಯುಧಿಷ್ಠಿರನ ಪಾದಗಳಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ತಲೆಬಾಗಿ ವಿನಯದಿಂದ, ಹೇಳಿ ದೊಡ್ಡಪ್ಪ. ಜನಪನಂಘ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪ ತಾಬಲ್ಲೆನು ಮಹಾಹವದೊಳಗೆ ಪದ್ಮವ್ಯೂಹ ಭೇದನವ. ದೊಡ್ಡಪ್ಪ, ಪದ್ಮವ್ಯೂಹವನ್ನ ಭೇದಿಸಲು ನಾ ಬಲ್ಲೆ. ಒಳಹೊಕ್ಕು ಹೋರಾಡಿ ಗೆಲ್ಲುತ್ತೇನೆ. ಅನುವರವ ಗೆಲುವೆನು ದೊಡ್ಡಪ್ಪ. ಅನುವರವ ಗೆಲುವೆನು. ಕೃತಾಂತನ ಮನೆಗೆ ಕಳುಹುವೆನಹಿತರನು. ಅನುವರವ ಗೆಲುವೆನು. ಕೃತಾಂತನ ಮನೆಗೆ ಕಳುಹುವೆನಹಿತರನು. ನೀನಿತು ಚಿಂತಿಸಲೇಕೆ ಕಾಳೆಗಕ್ಕೆ ಎನ್ನ ಕಳುಹು ಎಂದ. ಶತ್ರುಗಳನ್ನ ಸದೆ ಬಡಿದು ಯಮನ ಮನೆಗೆ ಕಳುಹಿಸುತ್ತೇನೆ ದೊಡ್ಡಪ್ಪ, ಯಮನ ಮನೆಗೆ ಕಳುಹಿಸುತ್ತೇನೆ. ಇಷ್ಟು ಚಿಂತಿಸಬೇಕೆ ನೀವು? ನಿಮ್ಮ ಈ ಕಂದ ಅಭಿಮನ್ಯು ಇರುವಾಗ ಹರಸಿ ಕಳಿಸಿಕೊಡಿ ಕಾಳಗಕ್ಕೆ, ನನ್ನನ್ನ ಕಳಿಸಿಕೊಡಿ.
ಮಗುವಿನ ಪೌರುಷದ ಮಾತನ್ನು ಕೇಳಿದ ಧರ್ಮರಾಜ ಪೆರ್ಮೆಪಟ್ಟು ಮುಗುಳುನಗೆ ನಕ್ಕು, ನಿಜಕ್ಕೂ ನೀನು ಮಹಾಪರಾಕ್ರಮಿಯಪ್ಪ. ಹಸುಳೆಯ ದಟಿನ ನುಡಿಯ ಕೇಳಿದು ನಸುನಗುತ ಧರ್ಮಜನು, ಘನ ಪೌರುಷವು ನಿನಗುಂಟು ಕಂದ, ಘನ ಪೌರುಷವು ನಿನಗುಂಟೆಂದು ಕಂದನ ತೆಗೆದು ಬಿಗಿಯಪ್ಪಿ. ನಿನ್ನಲ್ಲಿ ಘನ ಪೌರುಷವು ಉಂಟು, ನಾ ಬಲ್ಲೆ. ಆದರೆ ಶಿಶುವು ನೀನು. ಶಿಶುವು ನೀನೆಲೆ ಮಗನೇ, ಶಿಶುವು ನೀನೆಲೆ ಮಗನೇ, ಕಾದುವ ರಸಮ ಬಲರು ಕಣ. ಶಿಶುವು ನೀನೆಲೆ ಮಗನೇ, ಕಾದುವ ರಸಮ ಬಲರು ಕಣ. ಮಹಾರಥರಸುಗೆಯನು ನೀನೆಂತು ಸೈರಿಸಲಾಪೆ ಹೇಳೆಲ್ಲ. ಮಗನೇ, ಅತಿರಥ ಮಹಾರಥರು ಅಸಹಾಯ ಶೂರರು ಕಾದುತ್ತಾರೆ. ಅವರ ಮುಂದೆ ನೀನು ಮಗು. ನನ್ನ ಕಂದ, ಅವರನ್ನು ನೀನು ಎದುರಿಸಿಯೇ ಹೇಗೆ? ಅವರು ಬಿಡುವ ಬಾಣಗಳನ್ನು ಸೈರಿಸುವೆಯಾದರೂ ಹೇಗೆ? ಕಂದ ಅಭಿಮನ್ಯು, ಸುಳಿಯಬಹುದು ಅಂಬುಧಿಯ ನಡುವಣ ಸುಳಿಯೊಳಗೆ, ಸಂವರ್ತಕನ ಕೊರಳೊಳಗೆ ಕುಣಿಯಲು ಬಹುದು. ಮೃತ್ಯುವಿನಣಲ ಹೊಳಲೊಳಗೆ ಹೊಳಕಬಹುದು. ಅಹಿಪನ ಫಣ ಮಂಡಲದೊಳಾಡಲು ಬಹುದು. ಕಾಣೆನು ಗೆಲುವ ಕದನನು ಮಗನೇ, ಪದ್ಮವ್ಯೂಹ ದೊಡ್ಡಣೆಯ. ಸುಳಿಯಬಹುದು ಅಂಬುಧಿಯ ನಡುವಣ ಸುಳಿಯೊಳಗೆ. ಅಭಿಮನ್ಯು, ಮಹಾಸಮುದ್ರದ ಸುಳಿಯೊಳಗೆ ಸುಳಿಯಬಹುದು, ಈಜುತ್ತ ಹೋಗಿ ಸಮಾಳಿಸಬಹುದು. ಸಂವರ್ತಕನ ಕೊರಳೊಳಗೆ ಕುಣಿಯಲು ಬಹುದು. ಉರಿಯುತ್ತಿರುವ ಅಗ್ನಿಯಲ್ಲಿ ನಿಂತು ನರ್ತಿಸಲೂಬಹುದು. ಮೃತ್ಯುವಿನಣಲ ಹೊಳಲೊಳಗೆ ಹೊಳಕಬಹುದು. ಯಮಪುರಿಯನ್ನ ಹೊಕ್ಕು ಹಿಂತಿರುಗಬಹುದು. ಅಹಿಪನ ಫಣ ಮಂಡಲದೊಳಾಡಲು ಬಹುದು. ಸರ್ಪದ ಹೆಡೆಯ ಮೇಲೆ ಸಹ ನಡೆಯಬಹುದು. ಕಾಣೆನು ಗೆಲುವ ಕದನನು ಮಗನೇ, ಪದ್ಮವ್ಯೂಹ ದೊಡ್ಡಣೆಯ. ಆದರೆ ಕಂದ, ಈ ಪದ್ಮವ್ಯೂಹವನ್ನು ಭೇದಿಸಿ ಹೋರಾಡುವವರನ್ನ ಕಾಣೆ, ನಾ ಕಾಣೆ ಎಂದು ಚಿಂತಿಸಿದ, ವ್ಯಥೆಪಟ್ಟ ಯುಧಿಷ್ಠಿರ. ಏನು ದೊಡ್ಡಪ್ಪ, ಏನಿದು? ಬಿಸಿಲು ಕುದುರೆಯ ನೀರಿಗೆ ತೆಪ್ಪಬೇಕೆ ಎನ್ನುತ್ತಾನೆ ವೀರ ಅಭಿಮನ್ಯು. ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ, ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ. ಲೆಪ್ಪದುರಗನ ಹಿಡಿವಡೇತಗೆ ಗರುಡ ಮಂತ್ರವು ಚಪಲನೆನ್ನದಿರು. ಮೇಣದ ಹಾವನ್ನು ಹಿಡಿಯುವುದಕ್ಕೆ ಗರುಡ ಮಂತ್ರ ಬೇಕೆ? ದೊಡ್ಡಪ್ಪ, ಕ್ಷಮಿಸು, ನನ್ನನ್ನು ಅಧಿಕ ಪ್ರಸಂಗಿ ಎಂದು ಭಾವಿಸಬೇಡ. ಈ ಕುಂಭ ಸಂಭವನ ಕುತಂತ್ರಕ್ಕೆ ಹೆದರುವವನು ನಾನೇ ದೊಡ್ಡಪ್ಪ, ನಾನೇ ಹೆದರುವವನು. ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತಕ್ಕೆ ಆನಂಜುವೆನೇ. ಈ
ಕೊಡನ ಮಗನ ಕುಮಂತ್ರದೊಡ್ಡಿನ ಕಡಿತ ಕಾಲಂಜುವೆನೆ ವೆಗ್ಗಳ ನುಡಿಯಲಮ್ಮೆನು ತನ್ನ ನೀಗಳೇ ಬಿಟ್ಟು ನೋಡೆಂದ. ನನ್ನನ್ನೇ ನಾನು ಹೊಗಳಿಕೊಳ್ಳುವ ಸ್ವಭಾವದವನು ಅಲ್ಲ ದೊಡ್ಡಪ್ಪ. ನನ್ನನ್ನ ಈಗಲೇ ಕಳಿಸಿಕೊಟ್ಟು ನೋಡಿ ನೋಡಿ ನನ್ನ ಪರಾಕ್ರಮವನ್ನ. ದೊಡ್ಡಪ್ಪ, ನಿಮ್ಮ ಪಾದಗಳಿಗೆ ನಮಿಸಿ ಇದೋ ಈ ಪ್ರತಿಜ್ಞೆಯನ್ನ ಮಾಡುತ್ತಿದ್ದೇನೆ. ಅವರೊಳಗಲಕ್ಕೆ ನಿಂದರಿಪುಗಳ ಜವನ ಬೋನವ ಮಾಡದಿದ್ದರೆ ಅವನಿಯನು ಗೆಲದೆ ಮಹಾರಥರ ನಿಪನಾಯಕರ ಅವನಿಯೊಳಗೊರಗಿಸದೆ ಮಾರಾಂತವರ ನುಂಗದೆ ಮಾಂದೆನಾದರೆ ದಿವಿಜಪತಿ ತನಯಂಗೆ ತಾ ಜನಿಸಿದವನಲ್ಲ. ದಿವಿಜಪತಿ ತನಯಂಗೆ ತಾ ಜನಿಸಿದವನಲ್ಲೆಂದ. ಅವರೊಳಗಲಕ್ಕೆ ನಿಂದರಿಪುಗಳ ಜವನ ಬೋನವ ಮಾಡದಿದ್ದರೆ. ದೊಡ್ಡಪ್ಪ, ಆಚಾರ್ಯ ದ್ರೋಣರು ರಚಿಸಿರುವ ಪದ್ಮವ್ಯೂಹದ ಉದ್ದಗಲಕ್ಕೂ ನಿಂತಿರುವ ಶತ್ರುಗಳನ್ನು ಕೊಂದು ಯಮನ ಊಟಕ್ಕೆ ಬಡಿಸದೇ ಇದ್ದರೆ ಅವನಿಯನು ಗೆಲದೆ ಮಹಾರಥರ ನಿಪನಾಯಕರ ಅವನಿಯೊಳಗೊರಗಿಸದೆ ಈ ಮಹಾರಥರನ್ನ ಬಗ್ಗು ಬಡಿದು ಜಯ ಗಳಿಸದೇ ಇದ್ದರೆ ಮಾರಂತವರ ನುಂಗದೆ ಮಾಂದೆನಾದರೆ ನನ್ನನ್ನ ಎದುರಿಸಿದವರನ್ನ ನಾನು ನುಂಗಿ ನೀರು ಕುಡಿಯದೇ ಇದ್ದರೆ ದಿವಿಜಪತಿ ತನಯಂಗೆ ತಾ ಜನಿಸಿದವನಲ್ಲ. ದಿವಿಜಪತಿ ತನಯಂಗೆ ತಾ ಜನಿಸಿದವನಲ್ಲೆಂದ. ಇಷ್ಟೆಲ್ಲ ಮಾಡದೆ ನಾನು ಸತ್ಯನಾದರೆ ದೇವೇಂದ್ರನ ಅನುಗ್ರಹದಿಂದ ಜನಿಸಿದ ತಂದೆಗೆ ಹುಟ್ಟಿದ ಮಗನ ಅಲ್ಲ ನಾನು. ತಂದೆಗೆ ಹುಟ್ಟಿದ ಮಗನ ಅಲ್ಲ ನಾನು. ಹೌದು ಮಗು, ಅಭಿಮನ್ಯು, ಕಂದ, ಇಂದು ಗುರು ದ್ರೋಣಾಚಾರ್ಯರು ರಚಿಸಿರುವ ಪದ್ಮವ್ಯೂಹ ಅಭೇದ್ಯ, ಅಸದಳ ಎನಿಸಿಕೊಂಡಿದೆ. ಅದರ ಒಳಗಡೆ ಇರುವವರು ಕಂದ ವೈದಿವ್ಯೂಹ ವಸದಳವೆಂದೆನಿಪುದು. ಅದರೊಳಗೆ ಕೃಪಗುರುನಂದನರು ರಾಧೇಯ ಭೂರಿಶ್ರವ ಜಯದ್ರಥರು. ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ, ಭೂರಿಶ್ರವ, ಜಯದ್ರಥ ಮೊದಲಾದ ಮಹಾಶೂರರು ಇದ್ದಾರೆ. ಸಾಕ್ಷಾತ್ ಪರಮಶಿವನೇ ಕಾದುವುದಕ್ಕೆ ಎಂದು ಪದ್ಮವ್ಯೂಹದೊಳಕ್ಕೆ ಪ್ರವೇಶಿಸಿದರೂ ಕೂಡ ಇಂದುಧರ ನಡಹಾಯಿದರು ಒಮ್ಮಿಗೆ ಹಿಂದು ಮುಂದೆನಿಸುವರು. ಇಂದುಧರ ನಡಹಾಯಿದರು ಒಮ್ಮಿಗೆ ಹಿಂದು ಮುಂದೆನಿಸುವರು. ನೀ ಗೆಲುವಂದವೆಂತೈ ಕಂದ, ನೀ ಗೆಲುವಂದವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ. ಆ ವೀರರ ಕೈಯಿಂದ ತಪ್ಪಿಸಿಕೊಂಡು ಹೊರಬರುವುದು ಕಷ್ಟ ಎನ್ನುತ್ತಾರೆ. ಹದಿಹರೆಯದ ಶಿಶು ನೀನು, ಹೇಗಪ್ಪ ಎದುರಿಸಿ ಕಾದುತ್ತೀಯೇ ಎಂದು ಕೇಳುತ್ತಾನೆ ಯುಧಿಷ್ಠಿರ ಭೂಪಾಲ. ಏನು ದೊಡ್ಡಪ್ಪ, ಗಾಳಿಗೆ ಬೆವರು ಬರುತ್ತದೆಯೇ? ಬೆಂಕಿಯ ಜ್ವಾಲೆಯು ಮಂಜಿಗೆ ಅಂಜುವುದೇ? ಹೋಗಿ ದೊಡ್ಡಪ್ಪ. ಗಾಳಿ ಬೆಮರುವುದುಂಟೆ, ಗಾಳಿ ಬೆಮರುವುದುಂಟೆ, ವನ್ಹಿಜ್ವಾಲೆ ಹಿಮಕಂಜುವುದೇ, ಮಂಜಿನ ಮೇಲು ಗಾಳೆಗ ಉಂಟೆ, ಬಲು ಬೇಸಿಗೆಯ ಬಿಸಿಲೊಳಗೆ. ಬೇಸಗೆಯ ಉರಿ ಬಿಸಿಲಿನೊಂದಿಗೆ
ಮಂಜು ಯುದ್ಧಕ್ಕೆ ನಿಲ್ಲುತ್ತದೆಯೇ? ದೊಡ್ಡಪ್ಪ, ಇವನು ಹುಡುಗ, ಏನೇನೋ ಗಳಹುತ್ತಾನೆ ಎನ್ನಬೇಡ. ನಿನ್ನ ದಮ್ಮಯ್ಯ ಬಾಲನಿವನ್ ಎನ್ನದಿರು. ಬಾಲನಿವನೆನ್ನದಿರು, ಬಾಲನಿವನೆನ್ನದಿರು, ದುಗುಡವ ತಾಳಲಾಗದು ಬಪ್ಪ, ನೀ ದುಗುಡವ ತಾಳಲಾಗದು. ನಿಮ್ಮಡಿಯಾಲಿಗಳಿಗೌತಣವ ನಿಕ್ಕುವೆನು, ಒರಸಿರಿ ಬುಬಲವ. ನಿಮ್ಮ ದುಗುಡವನ್ನು ನೋಡಿ ನನ್ನಿಂದ ಸಹಿಸುವುದಕ್ಕೆ ಆಗುವುದಿಲ್ಲ ದೊಡ್ಡಪ್ಪ. ಶತ್ರುಗಳನ್ನು ಒರೆಸಿ ಹಾಕಿ ನಿಮ್ಮ ಕಣ್ಣಿಗೆ ಹಬ್ಬ ಮಾಡಿಸುತ್ತೇನೆ. ನೋಡುತ್ತಾ ಇರಿ ದೊಡ್ಡಪ್ಪ, ನೋಡುತ್ತಾ ಇರಿ ಎಂದು ವೀರ ನುಡಿಗಳನ್ನು ನುಡಿದ ಅಭಿಮನ್ಯು. ಕುಮಾರನನ್ನ ಅತಿ ಹೆಮ್ಮೆಯಿಂದ ತಬ್ಬಿಕೊಳ್ಳುತ್ತಾನೆ ಧರ್ಮರಾಜ ಯುಧಿಷ್ಠಿರ. ತಂದೆಗೆ ತಕ್ಕ ಮಗ ಎಂದು ಕಂಡು ಹಿಗ್ಗುತ್ತಾನೆ. ಭೀಮ, ಸಾತ್ಯಕಿ, ನಕುಲ, ಸಹದೇವಾದಿಗಳೇ ಎದುರಿಸಲು ಆಗದ ಅರಿಸೇನೆ. ಸಹಸ್ರಾರು ಶೂರಾಧಿಶೂರರನ್ನು ಒಳಗೊಂಡ ದೃಪದ ವಿರಾಟರು ನಿರಾಶರಾದರು. ಇಂಥ ಶತ್ರುಪಡೆಯನ್ನ ಈ ಬಾಲಕ ಅಭಿಮನ್ಯು ಎದುರಿಸುತ್ತಾನೆಯೇ ಎಂದು ಧರ್ಮಜ ಶಂಕಿಸಿದ್ದು ಅಸಹಜವೇನಲ್ಲ. ಆದರೂ 16ರ ಅಭಿಮನ್ಯುವಿನ ಬಾಯಿಂದ ಬರುವ ವೀರಾವೇಶದ ಮಾತುಗಳನ್ನು ಕೇಳಿ ಪುಳಕಿತನಾಗದೇ ಇರಲು ಆಗಲಿಲ್ಲ. ಪರಿಸ್ಥಿತಿಯನ್ನ ಮತ್ತೊಮ್ಮೆ ಯೋಚಿಸಿ ನೋಡಿದ. ಬಲರಾಮ ಶಕ್ತ, ಆದರೆ ಅವನು ಇಲ್ಲಿ ಇಲ್ಲ. ಅರ್ಜುನ, ಕೃಷ್ಣ, ಕೃಷ್ಣನ ಮಗ ಪ್ರದ್ಯುಮ್ನ, ಅಭಿಮನ್ಯು ಇವರಿಗೆ ದ್ರೋಣ ನಿರ್ಮಿತ ವ್ಯೂಹವನ್ನು ಭೇದಿಸುವುದಕ್ಕೆ ಸಾಧ್ಯ. ಇವರನ್ನ ಬಿಟ್ಟರೆ 5ನೆಯವನು ಇಲ್ಲ. ಹೀಗೆ ಯೋಚಿಸಿ, ಕಂದ ಅಭಿಮನ್ಯು, ನಿನ್ನನ್ನು ಈಗ ನಾನು ಕಳಿಸುತ್ತೇನೆ. ಆದರೆ ನಿನ್ನ ತಂದೆ ಅರ್ಜುನ ಬಂದು ನಾನು ನಿನ್ನನ್ನು ಕಳಿಸಬಾರದಿತ್ತು ಎಂದು ಆಕ್ಷೇಪಿಸದ ಹಾಗೆ ನೀನು ನನ್ನನ್ನು ನೋಡಿಕೊಳ್ಳಬೇಕು, ನೆನಪಿಡು ಎಂದು ಕೇಳುತ್ತಾನೆ. ಭೀಮ ಇದು ಅತಿ ಸಾಹಸದ ಕೆಲಸ, ಬೇಡ ಎನ್ನುತ್ತಾನೆ. ತಾಯಿ ಸುಭದ್ರೆ ಕೂಡ ಕೂಡದು ಎನ್ನುತ್ತಾಳೆ. ಯಾರು ಏನು ಹೇಳಿದರೂ ಒಪ್ಪಲಿಲ್ಲ ವೀರಕುಮಾರ ಅಭಿಮನ್ಯು. ಧರ್ಮಜನನ್ನ ಕೇಳುತ್ತಾನೆ, ದೊಡ್ಡಪ್ಪ, ತಂದೆ ನನಗೆ ಪದ್ಮವ್ಯೂಹವನ್ನು ಭೇದಿಸಿ ಒಳಹೋಗುವುದನ್ನು ಹೇಳಿಕೊಟ್ಟಿದ್ದಾನೆ. ಉಪದಿಷ್ಟೋ ಹಿಮೇ ಪಿತ್ರ ಯೋಗೋನೀಕ ವಿಷಾತನೆ. ಆದರೆ ನಾನು ವ್ಯೂಹದೊಳಗೆ ಹೋರಾಡುತ್ತಿರುವಾಗ ಆಪತ್ತಿಗೆ ಸಿಕ್ಕಿಕೊಂಡರೆ ಹೊರಗೆ ಬರುವುದು ತಿಳಿಯದು ದೊಡ್ಡಪ್ಪ ನನಗೆ. ನೋತ್ಸಹೇಹಿ ವಿನಿರ್ಗಂತುಂ ಅಹಂ ಕಸ್ಯಾಂಚಿದ ಆಪದಿ. ಅದಕ್ಕೆ ಧರ್ಮರಾಜ, ಮಗು ಅಭಿಮನ್ಯು, ಶತ್ರುಗಳ ಕಡೆ ವೀರಾಧಿವೀರರು ಒಂದು ಕಡೆ ಸೇರಿದ್ದಾರೆ. ನೀನು ಹೊರಗೆ ಇರುವವರನ್ನ ಎದುರಿಸಿ ಹೋರಾಡಿಸಿ ಸೋಲಿಸಿ ಅನಂತರ ಒಳಗೆ ಹೋಗು. ಕೈದುಕಾರರ ಬಿಗುಹುಘನ ನೀ ಹೊಯ್ದು ಮೊದಲಲಿ ಬಿಡಿಸು, ಬಳಿಕ ವೈದಿ ನಿನ್ನನು ಕೂಡಿಕೊಂಬೆವು ಹೊಕ್ಕು ಬಳಿ ಸಲ್ಲಿಸಿ. ಆಮೇಲೆ ನಾವುಗಳು ಬಂದು ನಿನ್ನನ್ನು ಸೇರಿಕೊಳ್ಳುತ್ತೇವೆ. ಅಭಿಮನ್ಯು, ವೃಥಾ ದುಡುಕಿ ಹಗೆಯನ್ನ ಮೈಮೇಲೆ ಕೆಡವಿಕೊಳ್ಳಬಾರದು ಕಂಡೆಯ. ಜಯಲಕ್ಷ್ಮಿಯು ಸುಮಂಗಲಿಯಾಗಿ ನಿನ್ನ ಕೊರಳಿಗೆ ಮಾಲೆ ಹಾಕಲಿ ಎಂದು ಹಾರೈಸುತ್ತೇನೆ ಮಗು ಎಂದ. ಯೈದೆ ಹಗೆಯಲಿ ಹೂಣಿ ಹೊಗದಿರು, ಮೈದೆಗೆದು ಕಾದುವುದು. ಜಯಸಿರಿಯೈದೆತನ ನಿನ್ನಿಂದ ಮೆರೆಬುದು ಕಂದ, ಜಯಸಿರಿಯೈದೆತನ ನಿನ್ನಿಂದ ಮೆರೆಬುದು ಕಂದ ಕೇಳೆಂದ. ಆ ಗರ್ವಿಷ್ಠರ ಕೊಬ್ಬನ್ನ ಮುರಿಯುತ್ತೇನೆ, ನೋಡುತ್ತಿರು ದೊಡ್ಡಪ್ಪ. ಅವರ ರಥಗಳು ಎಲ್ಲಿ ಬಂದರೆ ಅಲ್ಲಿ ಹೋಗಿ ಮುರಿದು ಕೆಡಹುತ್ತೇನೆ. ಕೆತ್ತುಕೊಂಡಿರೆ ಬಿಡಿಸುವೆನು, ರಥವೆತ್ತಲು ರುಬಿದ ರತ್ತ ಕಣನೊಳು ಮತ್ತ ಗಜ ಮುರಿದಂತೆ ಕದಡುವೆನು.
ಅಹಿತ ಮೋಹರವ. ನನ್ನ ಪರಾಕ್ರಮದ ಮುಂದೆ ಈ ಪದ್ಮವ್ಯೂಹವು ಒಂದು ತೊತ್ತು ದಾಸಿ. ಹೊತ್ತಿ ಹೊಗೆವ ಪರಾಕ್ರಮಾಗ್ನಿಯ ತುತ್ತು ಪದ್ಮವ್ಯೂಹ. ಹೊತ್ತಿ ಹೊಗೆವ ಪರಾಕ್ರಮಾಗ್ನಿಯ ತುತ್ತು ಪದ್ಮವ್ಯೂಹ. ದೇವರು ಚಿತ್ತೈಸುವುದು ಹೊತ್ತುಗಳೆಯದೆಯನ್ನ ಕಳುಗೆಂದ. ಕಂದನ ಪೌರುಷಯುಕ್ತವಾದ ಮಾತನ್ನು ಕೇಳಿ ಧರ್ಮರಾಜ, ಶಿವ ಶಿವ, ಸಮುದ್ರದ ಗರ್ಭದಲ್ಲಿ ಅಡಗಿರುವ ಬಡಬಾಗ್ನಿಯ ದಳ್ಳುರಿಯ ಕವಚವನ್ನು ಭೇದಿಸಿಕೊಂಡು ಹೊರಗೆ ಬರುವ ದುಂಬಿಯು ನಿಜಕ್ಕೂ ಸಾಧ್ಯವೇ? ಅದು ಮರಳುವ ಭರವಸೆ ಎಲ್ಲಾದರೂ ಇದೆಯೇ? ಶರನಿಧಿಯ ಬಡವಾನಳನ ದಳ್ಳುರಿಯ ವರ್ಮವತಿ ಬಿವ ತುಂಬಿಗೆ ಮರುಳುದಲೆಯುಂಟಾದಡೆ ಅದು ಭವ ಭವದ ಪುಣ್ಯ ಫಲ. ಹಾಗೊಂದು ವೇಳೆ ಅದು ಸಾಧ್ಯವಾಯಿತು ಎಂದರೆ ಅದು ಜನ್ಮಾಂತರದ ಪುಣ್ಯದ ಫಲವೇ ಎಂದುಕೊಂಡ ಧರ್ಮರಾಜ ಯುಧಿಷ್ಠಿರ. ಕಂದ ಅಭಿಮನ್ಯು, ಶತ್ರು ಸೈನ್ಯವನ್ನ ಸದೆಬಡಿ ಹೋಗು, ನಿನ್ನ ಹಿಂದೆಯೇ ನಾನೂ ಬರುತ್ತೇನೆ ಎಂದು ಹೇಳಿ, ಅರಿಬಲವನೀ ಖಂಡಿಗಳೇ ಮೋಹರ ಸಹಿತನಾಬಹೆನು. ಮೋಹರ ಸಹಿತನಾಬಹೆನು ನಡೆ ಎಂದು ಅರಸನಭಿಮನ್ಯುವಿಗೆ ನೇಮವ ಕೊಟ್ಟನಾಗವಗೆ. ಅಭಿಮನ್ಯುವಿಗೆ ಅನುಮತಿ ಕೊಟ್ಟ ರಣರಂಗವನ್ನ ಪ್ರವೇಶಿಸಿ ಹೋರಾಡುವುದಕ್ಕೆ. ಧೃತರಾಷ್ಟ್ರ ಭೂಪಾಲ, ಅಭಿಮನ್ಯುವನ್ನ ರಣರಂಗಕ್ಕೆ ಹೋಗಲು ಧರ್ಮಜ ಅನುಮತಿ ಕೊಟ್ಟದ್ದು ಸೇನೆಯ ನಾಯಕರು ಕೆಲವರಿಗೆ ಇಷ್ಟವಾಗಲಿಲ್ಲ. ಇನ್ನು ಹುಡುಗ, ಅನುಭವ ಇಲ್ಲ, ವೀರಾಧಿವೀರರಾದ ಭಟರನ್ನ ದ್ರೋಣ ನಿಲ್ಲಿಸಿದ್ದಾನೆ, ಅಭೇದ್ಯವಾದ ವ್ಯೂಹ, ರಾಜ ಯುಧಿಷ್ಠಿರ ಹೀಗೇಕೆ ಮಾಡಿದ ಎಂದು ಕೆಲವರು, ಶಿವ 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 ಶಿಶುವಿವನು ರಿಪುಗಳು ಜವನ ಜೂಜನಿಸುವ ಮಹಾರಥ ನಿವಹ ಕೊಬ್ಬನೆಗಡ ಸಮಾಹಿತವಲ್ಲ ಸಮರಂಗ. ಅವನಿಪತಿ ನಿರ್ದಯನಲ ಅವನಿಪತಿ ನಿರ್ದಯನಲ ಕಂಡೆವು ಕುಮಾರನ ನಿಕ್ಕಿ ಬಹರಾಜ್ಯವನು ಸುಡು ಸುಡು ಏತಗೆ ಎಂದುದು ನಿಖಿಲ ಪರಿವಾರ. ಇಂಥ ಎಳೆಯ ಕಂದನನ್ನು ಬಲಿಕೊಟ್ಟಾದರೂ ಗೆದ್ದು ರಾಜ್ಯ ಸುಖವನ್ನ ಅನುಭವಿಸಬೇಕೇ? ಛೀ, ಸುಡಲಿ ಇಂಥ ಸುಖವನ್ನ, ಇಂಥ ಭೋಗವನ್ನ ಎಂದು ಇನ್ನೂ ಕೆಲವರು ಹೇಳಿಕೊಂಡರು. ಮಧುರವೂ ತಂಪೂ ಆದ ಬೆಳುದಿಂಗಳಿಗೂ ಉರಿಯುವ ಜ್ವಾಲೆಗೂ ಹೋರಾಟವೇ? ಕಲ್ಪವೃಕ್ಷದ ಎಲೆಯೂ ವಜ್ರವನ್ನ ಭೇದಿಸುತ್ತದೆಯೇ? ಲಲಿತ ಚಂದ್ರಿಕೆಗೆ ದಾವಾನಳನ ಖಾಡಾಖಾಡಿ. ಲಲಿತ ಚಂದ್ರಿಕೆಗೆ ದಾವಾನಳನ ಖಾಡಾಖಾಡಿ. ಸುರಲತೆ ಎಳೆಯ ಕುಡಿ ಮುರಿದೊತ್ತಲಾಬುದೇ ವಜ್ರಧಾರೆಗಳ. ನಳಿನ ನಾಳವು ಗಜದ ಕೈಯೊಡನೆ ಅಳವಿಗೊಡಲಂತರವೇ. ನಳಿನ ನಾಳವು
ಗಜದ ಕೈಯೊಡನಳಬಿಗೊಡಲಂತರವೇ ಪಾಪಿಗಳು ಎಳೆ ಮಗನ ನೂಕಿದರು ಕಾಳಗಗೆ ಪಾಪಿಗಳು ಎಳೆ ಮಗನ ನೂಕಿದರು ಕಾಳಗಗೆ ಎಂದುದ ಮರಗಣ ತಾವರೆಯ ದಂಟು ಮದಿಸಿದ ಆನೆಯ ಸೊಂಡಿಲಿನೊಂದಿಗೆ ಸ್ಪರ್ಧಿಸುತ್ತದೆಯೇ? ಎಳೆಯ ಕಂದನನ್ನ ಕಳಿಸಿದರೂ ರಣರಂಗಕ್ಕೆ. ಪಾಪಿಗಳು ಪಾಪಿಗಳು ಎಂದಿತು ದೇವಗಣ. ಅಭಿಮನ್ಯು ಗಂಡುಡಿಗೆ ಹುಟ್ಟ, ವೀರಗಚ್ಚೆ ಹಾಕಿದ, ಚಿನ್ನದ ಹಿಡಿಯಿದ್ದ ಕಠಾರಿಯನ್ನ ಮೊನೆ ಮಗುಚಿ ಹಿಡಿದ. ಬಿಗಿದ ಗಂಡುಡಿಗೆಯಲಿ ಬಿಗಿದ ಗಂಡುಡಿಗೆಯಲಿ ಹೊನ್ನಾಯುಗದ ಹೊಳೆವ ಕಠಾರಿಯನು ಮೊನೆ ಮಗುಚಿ ಸಾಧು ಜವಾಚಿ ಕತ್ತುರಿ ಗಂಧಲೇ ಬದಲಿ ಮಗ ಮಗಿಪ ಹೊಂದೊಡರ ಹಾರಾದಿಗಳ ಲೊಪ್ಪಂಬಡೆದು ನಸುನಗೆ ಮೊಗದ ಸೊಂಪಿನಲಿ ಆಹವಕ್ಕನು ಆದನಭಿಮನ್ಯು. ಪರಿಮಳ ದ್ರವ್ಯಗಳಿಂದ ಕುಮಾರನನ್ನ ಸಿಂಗರಿಸಿ ತಿಲಕವಿಟ್ಟು ಹಾರ ಹಾಕಿದರು. ಮೊದಲೇ ಮನ್ಮಥನ ಸೌಂದರ್ಯ ಅಭಿಮನ್ಯುವಿನದು. ಶ್ರೀಕೃಷ್ಣನ ತಂಗಿಯ ಮಗ, ಅರ್ಜುನನ ಲೋಕೈಕ ವೀರ ಅರ್ಜುನನ ಮಗ. ಬಾಲ್ಯವನ್ನ ಸೋದರ ಮಾವನ ಮನೆಯಲ್ಲೇ ಕಳೆದಿದ್ದ. ಶ್ರೀಕೃಷ್ಣನಿಂದಲೇ ಧನುರ್ವಿದ್ಯೆ ಕಲಿತು ಪಾರಂಗತನಾಗಿದ್ದ. ಎಲ್ಲರ ಪ್ರೀತಿಪಾತ್ರನಾಗಿದ್ದ. ಪಾಂಡವರೈವರಿಗೂ ದ್ರೌಪದಿಯಲ್ಲಿ ಒಬ್ಬೊಬ್ಬ ಮಗ ಇದ್ದರೂ ಅಭಿಮನ್ಯುವಿನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಹೊರಡುತ್ತಿದ್ದಾನೆ ವೀರ ಅಭಿಮನ್ಯು. ಹೊರಡುವ ವಿಧಾನವನ್ನ ನೋಡಬೇಕು. ತುರಗತದಿಗಭಿನಮಿಸಿ ತುರಗತದಿಗಭಿನಮಿಸಿ ರಥವನು ತಿರುಗಿ ಬಲವಂದೆರಗಿ ಚಾಬಕೆ ಕರವನೊಸಲಲಿ ಚಾಚಿ ಭಾರಿಯ ಭುಜವನೊದರಿಸುತ್ತ ಅರಸಗಭಿವಂದಿಸುತ್ತ ಭೀಮನ ಹರಕೆಗಳ ಕೈಕೊಳ್ಳುತ್ತ ನಕುಲಾದ್ಯರಿಗೆ ಪೊಡಬಟ್ಟು ಅಡರಿದನು ನವರತು ನಮಯ ರಥವ. ತುರಗತದಿಗಭಿನಮಿಸಿ ಕುದುರೆಗಳ ಗುಂಪಿಗೆ ನಮಿಸಿ ರಥವನು ತಿರುಗಿ ಬಲವಂದೆರಗಿ ರಥಕ್ಕೆ ಪ್ರದಕ್ಷಿಣೆ ಮಾಡಿ ಚಾಪಕೆ ಕರವನೊಸಲಲಿ ಚಾಚಿ ಬಿಲ್ಲಿಗೆ ಶಿರಬಾಗಿ ಕೈಮುಗಿದು ಆ ಭಾರಿಯ ಧನಸ್ಸನ್ನ ಭುಜದ ಮೇಲೇರಿಸಿ ಭುಜವನ್ನ ಕುಣಿಸಿ ಸಿದ್ಧನಾಗಿ ಭಾರಿಯ ಭುಜವನೊದರಿಸುತ್ತ ಅರಸಗಭಿವಂದಿಸುತ್ತ ಧರ್ಮರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭೀಮನ ಹರಕೆಗಳ ಕೈಗೊಳ್ಳುತ್ತ ಭೀಮ ನಕುಲ ಸಹದೇವರಿಗೆ ಪಾದ ಮುಟ್ಟಿ ನಮಿಸಿ ಅವರುಗಳೆಲ್ಲರ ಆಶೀರ್ವಾದ ರಕ್ಷೆ ಪಡೆದು ನವರತ್ನ ಖಚಿತವಾದ ರಥವನ್ನು ಹತ್ತಿದ. ನಕುಲಾದ್ಯರಿಗೆ ಪೊಡಮಟ್ಟು ಅಡರಿದನು ನವರತು ನಮಯ ರಥವ. ರಾಜನ್, ಕಹಳೆ, ಡಮರು ಮೊದಲಾದ ರಣವಾದ್ಯಗಳ ಧ್ವನಿ ಎಲ್ಲೆಲ್ಲೂ ವ್ಯಾಪಿಸಿತು. ಗಮಕಿಗಳು ಉಘೇ ಉಘೇ, ಅಭಿಮನ್ಯು ಕುಮಾರನಿಗೆ ಜಯವಾಗಲಿ, ಪಾರ್ಥನ ಕುಮಾರನಿಗೆ ಜಯವಾಗಲಿ ಎಂದು ಘೋಷಿಸಿದರು. ಶತ್ರುಪಕ್ಷದ ಸೈನಿಕರು ನೋಡುತ್ತಲಿದ್ದರು. ಅಬ್ಬಾ, ಹೇಗಿದ್ದಾನೆ ಈ ವೀರ! ನಾವು ಇಂದು ಸಂಜೆಯನ್ನ ಕಾಣುತ್ತೇವೆಯೇ ಎಂದುಕೊಂಡು ಮೂಗಿನ ಮೇಲೆ ಬೆರಳಿಟ್ಟರು.
ಸೂಳವಿಸಿದವು ಲಗ್ಗೆಯಲಿ ನಿಸ್ಸಾಲತತಿ ಸಿಡಿಲೆರಗಿತೆನಲು ಉಬ್ಬಾಳುಮಿಗೆ ಕೈ ನೆಗಕಿ ಕೈವಾರಿಸುವ ಗಮಕಿಗಳು ಸಾಲ ಹೆಗ್ಗಹಳೆಗಳು ರಿಪು ಭೂಪಾಲಕರ ಬೈದು ಗಜರಿದವು ಆಳುತನದಾಳಾಪ ಬೀರಿತು ಬೆರಗನಹಿತರಿಗೆ ಧರ್ಮರಾಜ, ಭೀಮ, ನಕುಲ ಸಹದೇವರು ರಥದ ಬಳಿ ಬಂದರು. ಅವರ ಕಣ್ಣುಗಳು ತೇವವಾಗಿವೆ. ಆಗಬೇಡವೇ ಪಾಪ. ಒಡನೆ ಕಳುಹುತ ಬಂದನ ನೆಲದೊಡೆಯನು ಅನುಜರು ಸಹಿತ ಒಡನೆ ಕಳುಕುತ ಬಂದನ ನೆಲದೊಡೆಯನು ನಯನದಿ ಬಿಡುವನಿಯ ಸಾಲಿನಲ್ಲಿ ನೆನೆದರು ಬಂದು ಕಿರಿದೆಡೆಯ ರಥದ ಪಕ್ಕದಲ್ಲೇ ಸಾಲಾಗಿ ನಿಂತರು. ಅಭಿಮನ್ಯು ಪುನಃ ದೊಡ್ಡಪ್ಪ ಚಿಕ್ಕಪ್ಪ ಒಬ್ಬೊಬ್ಬರಿಗೂ ಕಾಲು ಮುಟ್ಟಿ ನಮಿಸಿದಾಗ ನಡೆ ವಿಜಯಿಯಾಗು ಎಂದು ಹರಸಿದರಂತೆ. ನಡೆ ವಿಜಯನಾಗು, ನಡೆ ವಿಜಯನಾಗೆಂದು ತನುವನು ತಡವಿದರು. ಕರುಮೋಹವೆಡೆಯನಿ ಗುಡುಗುಡಿಸೆ ಶಿಶು ಬೀಳುಕೊಂಡನು ಪಿತೃಚತುಷ್ಟಯವ ಮೈದಡವಿದರು. ಕಡುಮೋಹ ಅವರನ್ನ ತಳಮಳಗೊಳಿಸಿತು. ಆಹಾ, ಶಿಶು ಬೀಳುಕೊಂಡನು ಪಿತೃಚತುಷ್ಟಯವ ಎನ್ನುತ್ತಾನೆ ಕವಿ. ಅಭಿಮನ್ಯುವನ ಸಾರಥಿಯ ಮಾತನ್ನ ಕೇಳಬೇಕು. ಎಲೆ ಕುಮಾರಕ ಹರಕುಮಾರಂಗಳವಿಯಲಿ ನಿಲಲರಿದು ಕೊರಳಿನ ಬಲುಹನರಿಯದೆ ಗಿರಿಯ ಹೊರಲಂಘೈಸುವರೆ ಭಟರು. ಶಿವನ ಮಗ ಕಾರ್ತಿಕೇಯನಿಗೆ ದ್ರೋಣ ರಚಿಸಿರುವ ಈ ಪದ್ಮವ್ಯೂಹವನ್ನು ಎದುರಿಸುವುದು ಅಸಾಧ್ಯ ಎನಿಸುತ್ತದೆ. ಕೊರಳಿನ ಶಕ್ತಿಯನ್ನು ತಿಳಿಯದೆ ಗುಡ್ಡವನ್ನು ಹೊರಲು ಹೊರಡುತ್ತಾರೆಯೇ ಯಾರಾದರೂ? ಕುಮಾರ, ಅಲ್ಲಿ ಇರುವ ವೀರಾಧಿವೀರರನ್ನು ನೋಡು. ಮಹಾವೀರರೂ ಒಬ್ಬೊಬ್ಬರು. ಬಲುಗಡಿಯನೀ ಕರ್ಣನು ಈ ಕೃಪನು ಅಲಘು ಭುಜ ಬಲದ್ರೋಣನು ಈ ವೆಗ್ಗಳೆಯ ಜಯದ್ರಥನು ಎಂದು ಸಾರಥಿ ತೂಗಿದನು ಶಿರವ. ಈ ಕರ್ಣ, ಈ ಕೃಪ ಸಾಕ್ಷಾತ್ ದ್ರೋಣಾಚಾರ್ಯರು, ಸಿಂಧು ದೇಶದ ಅರಸ ಜಯದ್ರಥ. ಇವರುಗಳನ್ನ ಎದುರಿಸಲು ಹೊರಟಿದ್ದೀಯಲ್ಲ, ಭಾಲಾಭಾಲ ಎಂದು ತಲೆದೂಗಿದ ಸಾರಥಿ. ಮರುಳು ಸಾರಥಿ, ಹುಚ್ಚು ನಿನಗೆ. ಯಾರೇ ಆಗಲಿ ತಮ್ಮನ್ನೇ ತಾವು ಹೊಗಳಿಕೊಳ್ಳಬಾರದು. ಮರುಳು ಸಾರಥಿ, ನಮ್ಮ ನಾವು ಪತಿಕರಿಸಿಕೊಳ್ಳಲಾಗದು ಕಣ. ನೀನರಿಯೆ ನಮ್ಮಂತರವ, ನಾವಿನ್ನಾಡಿ ಫಲವೇನು? ನನ್ನ ಬಲ ಎಷ್ಟು ಎಂಬುದು ನಿನಗೆ ತಿಳಿದಿಲ್ಲ. ನಾನೇ ಹೇಳಿ ಏನು ಪ್ರಯೋಜನ? ಅಶ್ವತ್ಥಾಮನೆ, ಕೃಪನೆ, ದ್ರೋಣನೆ, ಕರ್ಣನೆ, ಜಯದ್ರಥನೆ, ಗುರುತನುಜನೇ, ಕೃಪನೆ, ದ್ರೋಣನೆ, ತರಣಿ ತನಯನೇ, ಸೈಂಧವನೇ, ಹುಲು ನರರು ಗಣ್ಯವೇ, ಹುಲು ನರರು ಗಣ್ಯವೇ, ಕೇಳು ಭಾಷೆಯನು ಎಂದನಭಿಮನ್ಯು.
ಇವರೆಲ್ಲ ಹುಲು ಮನುಜರು, ಗಣ್ಯವೇ ನನಗೆ. ಕೇಳಿಸಿಕೋ ನನ್ನ ಭಾಷೆಯನ್ನ. ಬವರವಾದರೆ ಹರನ ವದನಕ್ಕೆ ಬೆವರ ತಗೆನು, ಬವರವಾದರೆ ಹರನ ವದನಕ್ಕೆ ಬೆವರ ತಗೆನು, ಅವಗಡಿಸಿದರೆ ವಾಸವನ ಸದೆವೆನು, ಹೊಕ್ಕಡಹುದೆನಿಸುವೆನು ಭಾರ್ಗವನ. ಜವಗಡಿಸುವೆನು ಸಾಕಿನ್ನಿವರವರಲೇನು, ಅರ್ಜುನನು ಮಾಧವನು ಮುನಿದಡೆ ಗೆಲುವೆನು, ಅಂಜದೆ ರಥವ ಹರಿಸೆಲ್ಲ. ಬವರವಾದರೆ ಹರನ ವದನಕ್ಕೆ ಬೆವರ ತಗೆನು. ಯುದ್ಧವಾದರೆ ಶಿವ ಎದುರಿಗೆ ಬಂದರೆ ಅವನ ಮುಖದಲ್ಲಿ ಬೆವರು ಇಳಿಸುತ್ತೇನೆ. ಅವಗಡಿಸಿದರೆ ವಾಸವನ ಸದೆವೆನು, ಕಾದಲು ಬಂದರೆ ಇಂದ್ರನನ್ನ ಸಹ ಸದೆ ಬಡಿಯುತ್ತೇನೆ. ಹೊಕ್ಕಡಹುದೆನಿಸುವೆನು ಭಾರ್ಗವನ. ಸಾಕ್ಷಾತ್ ಪರಶುರಾಮರೇ ನನ್ನೊಂದಿಗೆ ಯುದ್ಧಕ್ಕೆ ಬಂದರೆ ಅವರಿಂದ ಮೆಚ್ಚುಗೆ ಪಡೆಯುತ್ತೇನೆ. ಜವಗಡಿಸುವೆನು, ಯಮ ಬರಲಿ ಅವನ ವೇಗವನ್ನು ತಡೆಯುತ್ತೇನೆ. ಸಾಕಿನ್ನಿವರವರಲೇನು, ಅರ್ಜುನನು ಮಾಧವನು ಮುನಿದಡೆ ಗೆಲುವೆನು. ಇನ್ನು ಏಕೆ ಸಾರಥಿ, ಕೇಳು. ಸ್ವಯಂ ನನ್ನ ತಂದೆ ಅರ್ಜುನ, ನನ್ನ ಸೋದರ ಮಾವ ಕೃಷ್ಣ ರೇಗಿದರೆ ಅವರನ್ನು ಗೆಲ್ಲುತ್ತೇನೆ. ಬಿಡು ಮುಂದಕ್ಕೆ ಸಾರಥಿ, ರಥವನ್ನು ಬಿಡು. ಅಂಜದೆ ರಥವ ಹರಿಸೆಲ್ಲ. ವೀರ ಎಂದರೆ ಅಭಿಮನ್ಯು ವೀರ. ಎಂಥ ತಂದೆಗೆ ಎಂಥ ಮಗ. ಈ ಸಂಸಾರದಲ್ಲಿ ಹುಟ್ಟಿದವರೆಲ್ಲ ಒಂದಲ್ಲ ಒಂದು ದಿನ ಸಾಯುತ್ತಾರೆ. ಆದರೆ ಯಾರೊಬ್ಬರ ಜನ್ಮದಿಂದ ಆತ ಹುಟ್ಟಿದ ವಂಶಕ್ಕೆ ಕೀರ್ತಿ ಬರುತ್ತದೆಯೋ ಅವನೇ ನಿಜಕ್ಕೂ ಹುಟ್ಟಿದುದಕ್ಕೆ ಸಾರ್ಥಕ. ಅಂಥವನಿಗೆ ಸಾವು ಎಂಬುದು ಇಲ್ಲ. ವೀರಾಧಿವೀರ ಅಭಿಮನ್ಯು. ಆಹಾ, ಇಂಥವನನ್ನು ಹಡೆದ ಭಾರತ ಮಾತೆ ಧನ್ಯೆ. ಹುಡುಗ ನಾನು ಎನ್ನಬೇಡ ಸಾರಥಿ, ರಥವನ್ನ ನಡೆಸು. ಶತ್ರುಗಳಿಗೆ ರುದ್ರನಂತೆ ಇರುವ ನನ್ನ ತಂದೆಗೆ ಜಯವಾಗಲಿ ಎಂದು ಘೋಷಿಸಿ ಒಮ್ಮೆ ಧನುಷ್ಟಂಕಾರ ಮಾಡಿದ ಅಭಿಮನ್ಯು. ಬಾಲನೆನ್ನದಿರು ಸಾರಥಿ, ಬಾಲನೆನ್ನದಿರು ಎನ್ನುತ್ತ ರಿಪುಭಟ ಬಾಳಲೋಚನ ನೆನಿಸುವರ್ಜುನ ಬಾಳುಗೆ ಎನ್ನುತ್ತ ಉದ್ದಂಡ ಕೋದಂಡವನು ಜೇವೊಡೆಯೇ. ಸ್ವರ್ಗ ಅಲುಗಾಡಿತಂತೆ. ಮೇಲು ಜಗವಲ್ಲಾಡಿದವು ಕೊರಳೋಳಿ ಕೆದರಿತು ಕುಸಿದ ನಹಿ. ಪಾತಾಳ ಗೂಳೆಯ ತೆಗೆಯಲಲ್ಲಿರೆಗಿತ್ತು ಬಿಲುರಭಸ. ಜಗತ್ತನ್ನ ಹೊತ್ತು ನಿಂತಿರುವ ಆದಿಶೇಷನ ಕೊರಳು ಕುಸಿಯಿತಂತೆ. ಪಾತಾಳ ಲೋಕದವರು ಗಾಬರಿಗೊಂಡು ಊರು ಬಿಟ್ಟು ಓಡಿದರಂತೆ. ಅಭಿಮನ್ಯುವಿನ ವೀರಾವೇಶದ ಮಾತುಗಳನ್ನು, ಧನುಷ್ಟಂಕಾರವನ್ನು ಕೇಳಿ ನಡೆಯಲಾಗದ್ದು ನಡೆಯಿತು ಎನ್ನುತ್ತಾನೆ ಕವಿ. ದೇವಗಂಗೆಯು ಹೆದರಿ ಶಿವನ ಜಡೆಯೊಳಗೇ ನಿಂತು ಬಿಟ್ಟಿತು. ಸಮುದ್ರವು ಗಾಬರಿಗೊಂಡು ಅಗಸ್ತ್ಯ ಮಹರ್ಷಿಯ ಹೊಟ್ಟೆಯೊಳಕ್ಕೆ ಹೋಯಿತು. ಸುರ ನದಿಗೆ ಶಿವನಾಯಿತು, ಮಕರಾಕರಕ್ಕೆ ಕಳಶ ಜನಾಯಿತು, ತರಣಿಗೆ ಅರಿವಿಧುಂತುದನಾಯಿತು. ರಥಪದ ತಳಿತ ಧೂಳಿಯಲಿ ಅರರೆ ಸತ್ವರಜಸ್ತಮಂಗಳೊಳ್ ಎರಡು ಗುಣ ಒಡಗಿತು. ರಜೋಗುಣ ದುರುಳಿಯಾದುದು ಲೋಕವೆನೆ ಖಾಡಿಸಿತು ಪದಧೂಳಿ. ಅರೆರೆ, ಸತ್ವ ರಜಸ್ ತಮೋಗುಣ, ಈ ಮೂರೂ ಗುಣಗಳಲ್ಲಿ ಸತ್ವವೂ ತಮೋಗುಣವೂ ಕಣ್ಮರೆಯಾಗಿ ಬರಿಯ ರಜೋಗುಣವೇ ಕಾಣಿಸುತ್ತಿದೆಯಂತೆ.
ಲೋಕವು ಹೆದರಿ ತಲ್ಲಣಿಸಿತು. ಯಾರ ರಥವಪ್ಪ ಇದು ಎಂದು ಕುರುಸೇನೆ ಗಾಬರಿಗೊಂಡಿತಂತೆ. ಆರ ರಥವಿದು ಸೈನ್ಯ ಪಾರಾವಾರಕಿದನಂಘೈಸುವನ್ ತ್ರಿಪುರಾರಿಯೋ ಮೇಣಾತ್ರಿವಿಕ್ರಮನೋ ಸುರೇಶ್ವರನೋ. ಸೇನೆಯ ಮೇಲೆ ನುಗ್ಗಿ ಬರುತ್ತಿರುವ ಈತ ತ್ರಿಪುರ ಸಂಹಾರಿ ಶಿವನೋ, ತ್ರಿವಿಕ್ರಮನೋ ಅಥವಾ ದೇವೇಂದ್ರನೋ? ಯಾರಿವನು? ವೀರನಗನೋ ಪೂತುರಣದ ತೊಠಾರ ನಿವನಾರೆನುತ ತರುಬಿಯ ತೋರಹತ್ತರು ತಾಗಿದರು ಸೌಬಲ ಜಯದ್ರಥರು. ಸಾಮಾನ್ಯ ವೀರನೋ ಅಥವಾ ಅರಿಸೇನೆಯನ್ನ ಅಂತಕನ ನಗರಿಗೆ ಕಳುಹಿಸುವುದಕ್ಕೆ ಬಂದಿರುವ ಸಾಕ್ಷಾತ್ ಮೃತ್ಯುದೇವತೆಯೋ ಎಂದು ಶಕುನಿ ಜಯದ್ರಥರು ಗಾಬರಿಗೊಂಡು ನೋಡುತ್ತಿದ್ದಾರೆ ಎನ್ನುತ್ತಾನೆ ಸಂಜಯ. ಅಭಿಮನ್ಯುವನ ಮಾತು ಕೇಳಿ ಸಾರಥಿ ಹರ್ಷದಿಂದ ಉಬ್ಬಿ ಹೋದ. ಕಲಿತನದ ಮಾತುಗಳನ್ನ ಕೇಳಿ ಕಲಿಯಾದ ತಾನು ಎದುರಿಸಲು ಬಂದವರನ್ನ ಹೇಗೆ ಮಾತನಾಡಿಸುತ್ತಾನೆ. ಏಯ್ ಜಯದ್ರಥ, ತೊಲಗೋ! ಫಡ ಜಯದ್ರಥ ಹೋಗು ಹೋಗು, ಅಳವಡಿಕೆಯಲ್ಲಿದು ಸಾರು ಸೌಬಲ ಮಿಡುಕಿದಡೆ ಮರುಳಹಿರಿ ಲೇಸಲ್ಲೆಮ್ಮೊಳತಿ ಮಥನ. ನಿನ್ನಂಥವನಿಗೆ ಅಲ್ಲ ಕಣೋ ಈ ಕಾರ್ಯ. ಏಯ್ ಶಕುನಿ, ಕೈ ಎತ್ತಿದೆ ಎಂದರೆ ನೇರ ಅಂತಕನ ನಗರಿಗೆ ಹೋಗಿ ಮುಗ್ಗರಿಸಿ ಬಿದ್ದೀಯೇ, ನಡಿಯಾಚೆ. ತುಡುಕಿದರೆ ಕೈ ಬೇವುದು, ಈ ಬಲು ಕಡಿಯತನ ಬಯಲಹುದು. ಮೇಲೆ ಬಿದ್ದರೆ ಕೈ ಸುಟ್ಟು ಬೆಂದು ಹೋದೀತು ಜೋಕೆ, ಆಗಾಚೆ. ತಡೆಗಡಿದು ಬಿಸುಟನು ಭಟರ ಹಯ ರಥಧನುವ ಸಾರಥಿಯ. ಎಂದು ಹೇಳಿ ಅವರುಗಳನ್ನ ಅಲಕ್ಷಿಸಿ ರಥವನ್ನ ಮುಂದಕ್ಕೆ ಓಡಿಸಿದ. ಈ ಅಪ್ರತಿಮ ಸಾಹಸಿ ಅಭಿಮನ್ಯುವಿನ ವೀರಾವೇಶದ ಹೋರಾಟವನ್ನ ಎದುರಿಸಲಾರದೆ ನಿನ್ನ ಕಡೆಯ ವೀರಾಧಿವೀರರು ಕಾಲಿಗೆ ಬುದ್ಧಿ ಹೇಳುತ್ತಿದ್ದಾರೆ ಮಹಾರಾಜ ಎಂದ ಸಂಜಯ. ಕೌರವನ ಕಡೆಯ ರಥಗಳು ಹಲವು ಮುರಿದು ಬಿದ್ದವು. ಮಹಾರಥರು ಹಿಮ್ಮೆಟ್ಟುತ್ತಿದ್ದಾರೆ. ರಥ ಮುರಿದು ಮನನೊಂದು ಸುಮಹಾರಥರು ಹಿಮ್ಮೆಟ್ಟಿದರು. ರಥ ಮುರಿದು ಮನನೊಂದು ಸುಮಹಾರಥರು ಹಿಮ್ಮೆಟ್ಟಿದರು. ಬಳಿಕತಿ ರಥ ಭಯಂಕರನ್ ಒಡೆದು ಹೊಕ್ಕನು ವೈರಿ ಮೋಹರವ. ಅತಿರಥ ಮಹಾರಥರನ್ನ ಒಂದು ಕಡೆಯಿಂದ ಒರೆಸಿ ಹಾಕುತ್ತಿದ್ದಾನೆ. ಅಮೃತ ಮಂಥನದ ಕಾಲದಲ್ಲಿ ಸಮುದ್ರವನ್ನು ಕಡೆಯುತ್ತಿದ್ದಾಗ ಗುಳ್ಳೆಗಳು ಕಾಣಿಸಿಕೊಂಡು ಕ್ಷಣಾರ್ಧದಲ್ಲಿ ಮರೆಯಾಗುತ್ತಿದ್ದುವಂತೆ ಕೌರವನ ಕಡೆಯ ರಥ, ಗಜ, ತುರಗ, ಕಾಲಾಳುಗಳು ಕಾಣಿಸಿಕೊಂಡು ಕಣ್ಮರೆಯಾದವು ಎನ್ನುತ್ತಾನೆ ಸಂಜಯ. ಮಥನದಲ್ಲಿ ಮುರಿಯೊಡೆದ ಶೈಲಂ ವ್ಯಥಿತ ಸಾಗರದಂತೆ ಬಿರಿದವು ರಥನಿಕರ ಕಾಲಾಳು ಕುದುರೆಗಳು ಒಂದು ನಿಮಿಷದಲ್ಲಿ. ಕೇಳು ಧೃತರಾಷ್ಟ್ರ ಮಹಾರಾಜ, ಕೇಳು ಎನ್ನುತ್ತಾನೆ ಸಂಜಯ. ಹೇಳುವ ದನಿಯಿಂದಲೇ ತನಗೆ ಹರ್ಷ ತರುವಂತಹ ಸುದ್ದಿ ಅಲ್ಲ ಎಂದು ಅಂಧನೃಪನಿಗೆ ಅನಿಸಿರಬೇಕು. ಅವಧರಿಸು ಧೃತರಾಷ್ಟ್ರ ನೃಪಾ, ಸೈಂಧವನ ಗೆಲಿದಾಂ ವ್ಯೂಹ ಭೇದಾಹವ ವಿಜಯ ವಿಜಯಾತ್ಮಕನ ಕೌತುಕರಣೋದಯವ. ಅವಧರಿಸು ಧೃತರಾಷ್ಟ್ರ ನೃಪಾ. ಸೈಂಧವನನ್ನ ಗೆದ್ದು ಆ ಪದ್ಮವ್ಯೂಹವನ್ನು ಭೇದಿಸಿದ ವಿಜಯದಿಂದ ಉಬ್ಬಿದ ವಿಜಯನ ಕುಮಾರ ಅಭಿಮನ್ಯುವಿನ ರಣೋದಯವನ್ನ ಮನಸ್ಸಿಟ್ಟು ಕೇಳು ಎನ್ನುತ್ತಾನೆ. ಕಿವಿದನು ರುಬುವ ರಥ ಪದಾದಿಯ
ಚಿಬಿದನು ರುಬುವ ರಥ ಪದಾತಿಯ ಕವಿವ ಗರುವ ತುರಂಗಗಳ ಬಲುಜವದ ರಥ ಕೋಟ್ಯಾನು ಕೋಟಿಯ ಹೊದರ ಹೊಸ ಮೆಳೆಯ ನುಗ್ಗಿ ಬರುತ್ತಿದ್ದ ರಥ ಪದಾತಿಗಳನ್ನು, ಕವಿದು ಬರುತ್ತಿದ್ದ ಕುದುರೆಗಳನ್ನು ತಿವಿದು ತರಿಚುತ್ತಿದ್ದಾನೆ ಅಭಿಮನ್ಯು. ಒಂಟಿಯಾಗಿ ನಿಂತು ಕೌರವ ಸೇನೆಯನ್ನ ಕೊಚ್ಚಿ ಹಾಕುತ್ತಿದ್ದಾನೆ. ಕುದುರೆ ಪಡೆ ತೆಕ್ಕೆ ತೆಕ್ಕೆಯಾಗಿ ಮುರಿದು ಬಿದ್ದವು. ಆನೆಯ ದಂಡುಗಳು ಕೆಳಗೆ ಉರುಳಿದವು. ಹೊಕ್ಕು ಹರಿಸುವ ರಥ ಪದಾತಿಯ ನೊಕ್ಕಲಿಕ್ಕಿದನು ಅಮಮ ಮಗುವಿನ ಮಕ್ಕಳಾಟಿಕೆ ಮಾರಿಯಾಯಿತು ವೈರಿರಾಯರಿಗೆ. ಪಾಂಡವರ ಮಗುವಿನ ಆರ್ಭಟವು ಕೌರವರಿಗೆ ಮಾರಿಯಾಟವಾಯಿತು. ಬಾಳೆಯ ಗಿಡಕ್ಕೆ ಮದದಾನೆ ಹೊಕ್ಕು ಹಾವಳಿ ಮಾಡುವಂತೆ ಅಭಿಮನ್ಯು ಕೌರವ ಸೇನೆಯೊಳಕ್ಕೆ ನುಗ್ಗಿ ಆನೆ, ಕುದುರೆ, ಪದಾತಿಗಳ ಪಡೆಯನ್ನ ತುಳಿದು ಒರೆಸಿ ಹಾಕಿದ. ಹಿಂದಿನಿಂದ ಬಂದ ವೀರರನ್ನ ಮಿಂಚಿನ ವೇಗದಲ್ಲಿ ಹಿಂತಿರುಗಿ ಸೀಳಿ ಹಾಕಿದ. ಎದುರಿಗೆ ಬಂದವರನ್ನ ತುಂಡರಿಸಿದ. ಕಾಲನ ಲೀಲೆಯಂತೆ ಕಂಡಿತು ಅಭಿಮನ್ಯುವಿನ ವೀರಾವೇಶದ ಹೋರಾಟ ಎಂದು ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ. ಅರ್ಜುನನ ಬಾಣದ ವೇಗ ಹೇಗಿತ್ತೆಂದರೆ, ವೈರಿ ಸೇನೆಯ ಯೋಧರು ತೊಟ್ಟ ಕವಚವನ್ನು ಭೇದಿಸಿಕೊಂಡು ಎದೆಯೊಳಕ್ಕೆ ನಾಟಿ ಬೆನ್ನಿನಿಂದ ಹೊರಬಂದವು. ಅರ್ಜುನನನ್ನ ಎದುರಿಸಲು ಹೆದರಿ ಕೌರವ ಬಲ ಅಲ್ಲಾಡಿತು. ಒಬ್ಬ ಹಸುಳೆ ಒಬ್ಬನೇ ವೈರಿ ಮೋಹರವನ್ನ, ದ್ರೋಣಾಚಾರ್ಯ ರಚಿಸಿದ ಪದ್ಮವ್ಯೂಹವನ್ನು ಹೊಕ್ಕ. ಯಾರ ಧನವನ್ನ ತಿಂದು ಹೊಟ್ಟೆ ಬೆಳೆಸಿಕೊಂಡಿರೋ ಆ ವೀರರು ಬರಲಿ ಎದುರಿಗೆ ಎಂದು ಕರ್ಣಾದಿಗಳಿಗೆ ಕೆರಳಿಸುವಂತೆ ಗರ್ಜಿಸುತ್ತಾ ವೈರಿಗಳ ಮೋಹರವನ್ನ ಹೊಕ್ಕ ವೀರ ಅಭಿಮನ್ಯು. ಕೆಳದ ದೊರೆಗಳು ಬರಲಿ, ಮಾರಿದ ತಲೆಯ ಭಂಡವ ಹೊತ್ತಿರದೆ ಕೈ ಕೊಳಲಿ ಕರ್ಣಾದಿಗಳು ಎನ್ನುತ್ತ ಹೊಕ್ಕೆಚ್ಚನಭಿಮನ್ಯು. ರಾಜಕುಮಾರ ಕಂಠೀರವ ಅಭಿಮನ್ಯು ಕೌರವನ ಪಡೆಯ ಮೇಲೆ ಬಾಣಗಳ ಮಳೆಗರೆದ. ಹಲವರನ್ನ ಯಮನ ಆಲಯಕ್ಕೆ ಕಳಿಸಿದ. ಮಾರಿಯೇ ತನ್ನ ಶಕ್ತಿಯನ್ನ ಅಭಿಮನ್ಯುವಿಗೆ ಕೊಟ್ಟಳೋ ಏನೋ ಎಂದು ದೇವತೆಗಳು ಅಚ್ಚರಿಪಟ್ಟರು. ಆವರೆಗೆ ಅಭಿಮನ್ಯುವಿನ ಶಕ್ತಿ ಪರಾಕ್ರಮವನ್ನು ನೋಡುವ ಅವಕಾಶ ಕೌರವ ಪಡೆಯ ನಾಯಕರುಗಳಿಗೆ ದೊರೆತಿರಲಿಲ್ಲ. ನುಗ್ಗಾಯಿತು ಕುರುಸೇನೆ ಎನ್ನುತ್ತಾನೆ ಕವಿ. ಜರಿದುದಬ್ಜಂ ವ್ಯೂಹ ಮೂಕಿದ ಕರಿತುರಗ ಕಾಲಾಳು ತೇರಿನ ಮರಳುದಲೆ ತಾನಿಲ್ಲ ನೆರೆ ನುಗ್ಗಾಯಿತು ಕುರುಸೇನೆ. ಈ ಅರ್ಜುನ ಕುಮಾರನನ್ನ ಎದುರಿಸಬಲ್ಲ ಭಟ ನಮ್ಮಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಎಂದು ದುರ್ಯೋಧನ ಚಿಂತಿಸತೊಡಗಿದನಂತೆ. ದೊರೆಗಳ ದ್ರೋಣಾದಿಗಳು ಕೈ ಮರೆದು ಕಳೆದರು, ದೊರೆಗಳ ದ್ರೋಣಾದಿಗಳು ಕೈ ಮರೆದು ಕಳೆದರು. ಪಾರ್ಥತನಯನ ಸರಿಯೊರಗೆ ಭಟನಾವನು ಎಂದನು ಕೌರವರ ರಾಯ. ಆಹಾ ಆಹಾ ಆಹಾ, ತಂದೆಗೆ ತಕ್ಕ ಮಗ ಕಣೋ ನೀನು, ತಕ್ಕ ಮಗ. ನಿನ್ನ ತಾಯಿ ಸುಭದ್ರೆ ಶಿವನನ್ನ ಕುರಿತು ತಪಸ್ಸು ಮಾಡಿ ವ್ರತ ಇದ್ದು ಪಡೆದಿದ್ದಾಳಪ್ಪ ನಿನ್ನಂಥವನನ್ನ. ದುರ್ಯೋಧನ ತನ್ನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾನೆ. ತಂದೆ ಹಡೆಯನೆ ಮಗನನು, ತಂದೆ ಹಡೆಯನೆ ಮಗನನು ಅಹುದು ಕಂದ ಕಲ್ಪ ಸಹಸ್ರನೋಂತಳೋ ಇಂದುಧರನನು ನಿನ್ನ ತಾಯಿ ಸುಭದ್ರೆ. ಕಲ್ಪ ಸಹಸ್ರನೋಂತಳೋ ಇಂದುಧರನನು ನಿನ್ನ ತಾಯಿ ಸುಭದ್ರೆ ಅಲ್ಲದಡೆ. ಇಂದಿನ ಯುದ್ಧ ಹೇಗಿದೆ ಕೌರವನ ಮಾತಿನಲ್ಲಿ ಕೇಳಬೇಕು.
ಇಂದಿನೀ ಬಲವೀ ಸಮರ ಜಯದಂದವೀ ಸೌರಂಭವೀ ಸರಳಂದವು ಈ ಚರಳಿಕೆಯದಾವಂಗೆ ಎಂದನವನೀಯ. ಇಂದಿನ ಈ ಸೇನಾಬಲ, ಅಭಿಮನ್ಯುವು ಗಳಿಸುತ್ತಿರುವ ಈ ಜಯದ ಪರಿ, ಈ ಕೋಲಾಹಲ, ಈ ಕುಮಾರನ ಬಾಣಪ್ರಯೋಗದ ವೈಖರಿ, ಚಮತ್ಕಾರ, ಪುಳಕಿತನಾಗಿಬಿಟ್ಟ ಕೌರವ. ಪಾಂಡವರ ಮೇಲಿನ ದ್ವೇಷವನ್ನೇ ಮರೆತು ಬಿಟ್ಟ ಕೌರವ ಎನ್ನುತ್ತಾನೆ ಕವಿ ನಾರಣಪ್ಪ. ಮನಸ್ಸಿನಲ್ಲಿ ಇದ್ದ ದ್ವೇಷವನ್ನು ಮರೆತು ಬಿಟ್ಟೆ ಮಗನೇ, ಹುರುಡ ಮರೆದೆನೂ ಮಗನೇ. ಹುರುಡ ಮರೆದೆನು ಮಗನೇ, ಹುರುಡ ಮರೆದೆನು ಮಗನೇ. ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ ಎರಡು ಕವಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ. ನಮ್ಮ ಭರತ ಕುಲದಲ್ಲಿ ನೀ ಒಬ್ಬ ಉಳಿದರೆ ಸಾಕು ಕಂದ, ಒಬ್ಬ ಉಳಿದರೆ ಸಾಕು. ನಮ್ಮೆಲ್ಲರ ಕಣ್ಮಣಿ ನೀನು. ನನಗೂ ಮಕ್ಕಳು ಹುಟ್ಟಿದರು, ಏನು ಪ್ರಯೋಜನ? ಹಡೆದರೆ ನಿನ್ನಂಥವನನ್ನು ಹಡೆಯಬೇಕು. ಕರುಳು ಬೀಳವೆ ತನ್ನ ಬಸುರಿಂದ, ಕರುಳು ಬೀಳವೆ ತನ್ನ ಬಸುರಿಂದ, ತನ್ನ ಬಸುರಿಂದುರುಳಿದವರಿರಲೇನು ಫಲ? ಮತ್ಸರವೇ ಪಾರ್ಥಕೃತಾರ್ಥನು, ಮತ್ಸರವೇ ಪಾರ್ಥಕೃತಾರ್ಥನು ಎಂದನು ಕೌರವರ ರಾಯ. ಕೃತಾರ್ಥ ಪಾರ್ಥ, ಪಾರ್ಥ ಕೃತಾರ್ಥ ಎಂದು ಮನೆಸಾರೆ ಹೊಗಳಿದ. ಇಷ್ಟು ಹೇಳಿ ನಿನ್ನ ಮಗ ಕೌರವರಾಯ ಸೈನಿಕರಿಗೆ ಅಭಯ ಕೊಟ್ಟು ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ ಎನ್ನುತ್ತ ಬಿಲುದುಡುಕಿದನು. ಸೇನಾವನಧಿಗಭಯವನಿತ್ತು ಮರಳುವ ಜನಪರನು ಜರೆದು ಎಡಬಲದ ಮನ್ನೆಯರ ಮೂದನಿಸಿ ಮೊನೆಗಣೆಯ ತೂಗುತ್ತ ನರನಂದನನ ರಥವನು ತರುಬಿ. ಮೊನೆಗಣೆಯ ತೂಗುತ್ತ ನರನಂದನನ ರಥವನು ತರುಬಿ. ನಿನ್ನಯ ತನಯನಡ್ಡೈಸಿದನು ಕೌರವರಾಯ ಖಾತಿಯಲಿ. ನಿನ್ನ ಮಗ ದುರ್ಯೋಧನ ಅಭಿಮನ್ಯುವಿನ ರಥವನ್ನ ತಾಕಿದ. ನೀನು ಮಗು, ಬೇಡ, ಕೆಡಬೇಡ ಎಂದು ಹೇಳಿ ಅಸಂಖ್ಯ ಅಸ್ತ್ರಗಳನ್ನು ಬಿಡುತ್ತಾ, ಮಗುವು ನೀ ಕೆಡಬೇಡ ಹೋಗೆನುತ ಅಗಣಿತಾಸ್ತ್ರವ ಸುರಿವುದೈತರೆ ನಗುತ ನಿಂದಭಿಮನ್ಯು ನುಡಿದನು ಕೌರವೇಶ್ವರನ. ಬಾಣಗಳನ್ನು ಬಿಡುತ್ತಾ ಕೌರವ ಮುಂದೆ ಬಂದರೆ, ಹೌದು ದೊಡ್ಡಪ್ಪ, ನಾನು ಮಗು ನಿಜ, ಆದರೆ ನನ್ನ ಬಾಣಕ್ಕೆ ಮಗುವುತನ ಇಲ್ಲ ಎಂದು ಹೇಳಿ ಹರಿತವಾದ ಅಸ್ತ್ರಗಳನ್ನು ಪ್ರಯೋಗಿಸಿದ ಅಭಿಮನ್ಯು. ಮಗುವುತಾನಹಿ ಮಗುವುತಾನಹಿ ತನ್ನ ಬಾಣಕ್ಕೆ ಮಗುವುತನ ಬೇರಿಲ್ಲ ನೋಡೆಂದು ಅಗಲದ ನಿಕೂರಂ ಬಸುರಿದನು ಪಾರ್ಥನಂದನನು. ಕೌರವನ ಬಾಯಿ ಒಣಗಿತು. ದ್ರೋಣ ಇದನ್ನು ಗಮನಿಸಿದ. ಬಸಿವರ ಕುತದ ಜರಿವ ಜೋಡಿನ ನಸಿದ ಗರುವದ ನೆಗ್ಗಿದಾಳ್ತನದ ಎಸಕದೊಣಗಿಲ ಬಾಯ ಭೂಪನ ಕಂಡನ
ದ್ರೋಣ ಸಿಕ್ಕಿಕೊಂಡು ಬಿಟ್ಟ ಮಹಾರಾಜ. ಯಾರಲ್ಲಿ? ಕರ್ಣ, ಹೋಗು, ಕೃಪಾ, ಓಡು. ರಾಯ ಸಿಲುಕಿದ ನಗಡಗಡ ರಾಧೆಯ ನಡೆ ಕೃಪ ಹೋಗು ಮಗನೆ ನಿಜಾಯುಧವ ಹಿಡಿ ಶಲ್ಯ ತಡೆಯದಿರು ಏಳು ಕೃತವರ್ಮ. ಅಶ್ವತ್ಥಾಮ, ಎತ್ತಿಕೊಳ್ಳೋ ನಿನ್ನ ಆಯುಧವನ್ನ. ಕೃತವರ್ಮ, ಎಲ್ಲೋ ಹೋದೆ ನೀನು? ಅಯ್ಯೋ ಅಯ್ಯೋ, ಆಯ್ತು ಆಯ್ತು, ಮುಗಿಯಿತು, ಕತೆ ಮುಗಿಯಿತು. ರಾಯದನುಜರು ಕೈದುಗೊಳಿ ರಣದಾಯ ತಪ್ಪಿತು. ನೃಪತಿ ಮಾರಿಯ ಬಾಯ ತುತ್ತಾದನು ಶಿವ ಎಂದು ಒರಲಿದನು ದ್ರೋಣ. ಕೌರವರಾಯ ಮಾರಿಯ ಬಾಯಿಗೆ ತುತ್ತಾಗಿ ಬಿಟ್ಟ. ಒರಲಿದ ದ್ರೋಣಾಚಾರ್ಯ ಎನ್ನುತ್ತಿದ್ದಾನೆ. ದ್ರೋಣರ ಬಾಯಿಂದ ಬಂದ ಮಾತುಗಳು ಇನ್ನೂ ಮುಗಿದಿಲ್ಲ. ವೀರಾಧಿವೀರರು ಧಾವಿಸಿ ಬಂದು ಕುರುರಾಯನನ್ನ ಬದುಕಿಸಿದರು. ಮಾತು ಹಿಂಚಿತು ಮುಂಚಿ ಸುಭಟಂ ವ್ರಾತ ಹೊಕ್ಕುದು. ಸಿಕ್ಕಿದ ರಸನ ಭೀತಿಯನ್ನು ಬಿಡಿಸಿದರು ಬೀರಿದರಂಬುಗಳ ಮಳೆಯ. ಸೋತೆವಪ್ಪ, ನಾವು ಸೋತೆವು. ನೀ ಗೆದ್ದೆ ಕಣೋ ಅಭಿಮನ್ಯು. ಹೋಗು ಹೋಗು, ಕರಿ ನಿಮ್ಮ ಕಡೆಯವರನ್ನ. ಹೋಗಪ್ಪ, ಹೋಗು. ತೋತೆವಾ ನೀ ಗೆಲಿದೆ, ಸೋತೆವಾವು ನೀ ಗೆಲಿದೆ. ಕರೆ ನಿಮ್ಮಾದಗಳನ್ನು. ಹೋಗು ಹೋಗು, ನಿಮ್ಮ ಹಾತಗಳನ್ನ ಕರೆ. ನಿನ್ನನ್ನು ಕೊಂದರೆ ಭ್ರೂಣ ಹತ್ಯಾ ಪಾಪಕ್ಕೆ ಗುರಿಯಾಗುತ್ತೇವೆ ನಾವು. ಆ ಭೀತಿ ನಮ್ಮನ್ನು ಕಾಡುತ್ತಿದೆ. ಬೇಡ ಬೇಡ, ಹೋಗು. ನನ್ನೆದುರಿಗೆ ನಿಂತು ಕಾದಬೇಡ, ಬೇಡ.